ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಬಂದಿತ್ತು. ಆದರೆ ವಾಸ್ತವವಾಗಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಈಗ ನಡೀತಾ ಇರುವಂಥದ್ದು. ಮೊದಲ ಹಂತದಲ್ಲಿ ಸಿದ್ದರಾಮಯ್ಯನವರು ಬಂದು ಶಾಸಕಾಂಗ ಪಕ್ಷದ ನಾಯಕ ಸ್ಥಾನಕ್ಕೆ ತನ್ನ ರಾಜೀನಾಮೆ ವಿಚಾರವನ್ನ ಪ್ರಸ್ತಾಪ ಮಾಡಿ ಅಲ್ಲಿಂದ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ಮುಂದಿನ ತೀರ್ಮಾನ ಅಂತ ಹೇಳಿಕೊಂಡು ಬಂದಿದ್ದಾರೆ. ಈಗ ಅವರು ಅಲ್ಲಿಂದ ನೇರವಾಗಿ ತಮ್ಮ ಕಚೇರಿಯ ಕಡೆಗೆ ಹೋಗಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಆಗಿದ್ದುಕೊಂಡು ಮುಖ್ಯಮಂತ್ರಿ ಕೊಠಡಿಯ ಕಡೆಗೆ ಹೋಗಿದ್ದಾರೆ. ಅಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಅವ್ರ ಜೊತೆಗೆ ಪ್ರತ್ಯೇಕ ಚರ್ಚೆಗೆ ಈಗ ಶಿವಕುಮಾರ್ ಅವರು ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಅವರ ಹೆಗಲ ಮೇಲೆ ಕಾಂಗ್ರೆಸ್ ಪಕ್ಷದ ಶಾಲ್ ಇದೆ. ಕಾಂಗ್ರೆಸ್ ಪಕ್ಷದ ಶಾಲ್ ಅನ್ನು ಧರಿಸಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ಈಗ ಸಿದ್ದರಾಮಯ್ಯನವ್ರ ಜೊತೆಗೆ ಮಾತುಕತೆಗೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಮುಂದಿನ ಪ್ರಕ್ರಿಯೆಗಳು ನಡೆಯುವಂಥದ್ದಿದೆ. ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯ ನಾಯಕನಾಗಿ ಆಯ್ಕೆ ಮಾಡಲಾಗುತ್ತೆ. ಪ್ರತ್ಯೇಕ ಸಭೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ಆಗಮಿಸಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರು ಚರ್ಚೆಯನ್ನು ನಡೆಸಿದ್ರು. ಇದಾದ ನಂತರ ಸಭೆಯ ಬೆಳವಣಿಗೆಗಳ ಬಗ್ಗೆ ಕೇಂದ್ರದ ನಾಯಕರುಗಳಿಗೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಕೂಡ ನಡೆದಿದೆ. ಸಭೆಯ ಬೆಳವಣಿಗೆ ಬಗ್ಗೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಸಿದ್ದರಾಮಯ್ಯ ಹಾಗೂ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಪ್ರತ್ಯೇಕವಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಪ್ರತ್ಯೇಕ ಸಭೆಗೆ ಬಂದಿದ್ದಾರೆ. ಅಲ್ಲಿ ನಾಯಕರ ನಡುವೆ ಚರ್ಚೆಗಳು ಮುಗಿಸಿ ನಂತರ ಮತ್ತೊಮ್ಮೆ ಶಾಸಕಾಂಗ ಪಕ್ಷದ ಸಭೆಗೆ ಇವರು ಆಗಮಿಸುವಂತಹ ನಿರೀಕ್ಷೆ ಇರುವಂಥದ್ದು. ಶಾಸಕಾಂಗ ಪಕ್ಷದ ಸಭೆಯ ಮಧ್ಯದಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆಗಳಿವು. ಈಗ ಮೊದಲ ಸುತ್ತಿನ ಸಭೆಗಳು ಮುಕ್ತಾಯ ಆಗಿ ಎರಡನೇ ಸುತ್ತಿನ ಸಭೆಗೆ ಈಗ ಸಿದ್ದರಾಮಯ್ಯನವರ ಜೊತೆಗೆ ವೇಣುಗೋಪಾಲ್ ಹಾಗೆಯೇ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಲಿರುವ ಡಿ.ಕೆ. ಶಿವಕುಮಾರ್ ಹಾಗೆಯೇ ಪಕ್ಷದ ನಾಯಕರುಗಳು ಬರ್ತಾ ಇದ್ದಾರೆ. ಸುರ್ಜೇವಾಲಾ ಹಾಗೆಯೇ ಕೆ.ಸಿ. ವೇಣುಗೋಪಾಲ್ ಇಬ್ರು ಕೂಡ ಈಗ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇರುವ ಸಮ್ಮೇಳನ ಸಭಾಂಗಣಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮೊದಲು ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯ ಪ್ರಸ್ತಾಪವನ್ನು ಮಾಡಿ ಹೈಕಮಾಂಡ್ನ ನಿರ್ಧಾರ ಅಂತ ಹೇಳಿ ಸಿದ್ದರಾಮಯ್ಯನವರು ಸಭೆಯಿಂದ ಹೊರಗಡೆ ಬರ್ತಾರೆ. ಆ ಮೂಲಕ ಶಾಸಕರುಗಳಿಗೆ ನಾವು ಒಂದಷ್ಟು ಸಮಯವನ್ನು ಕೊಟ್ಟು ಶಾಸಕರ ಮುಂದೆ ಮುಂದಿನ ತೀರ್ಮಾನದ ಬಗ್ಗೆ ಪ್ರಸ್ತಾಪ ಮಾಡುವಂಥದ್ರ ಕಡೆಗೆ ಹೊರಟಿದ್ದಾರೆ. ಇಷ್ಟು ಹೇಳಿ ಮೊದಲಿಗೆ ತಮ್ಮ ರಾಜೀನಾಮೆಯ ಪ್ರಸ್ತಾಪವನ್ನು ಅವರು ಮಾಡ್ತಾ ಇದ್ದಂತೆಯೇ ಅವರ ರಾಜೀನಾಮೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನುಮೋದನೆ ಮಾಡಿದ್ದಾರೆ. ಬಹುತೇಕ ಇವೆಲ್ಲವೂ ಕೂಡ ಈ ಒಂದು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆಗಳಷ್ಟೇ, ಅದರ ಹೊರತಾಗಿ ಬೇರೇನೇನು ಇಲ್ಲಿ ನಡೀತಾ ಇಲ್ಲ. ಸಿದ್ದರಾಮಯ್ಯನವರು ಮೊದಲಿಗೆ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿ ಅಲ್ಲಿಂದ ನಂತರ ವಾಪಸ್ ತಮ್ಮ ಕೊಠಡಿಯ ಕಡೆಗೆ ಬಂದಿದ್ರು. ಅಲ್ಲಿಗೆ ಅವರ ಜೊತೆಗೇನೆ ಪಕ್ಷದ ಇಬ್ಬರು ನಾಯಕರುಗಳು ಕೂಡ ಜೊತೆಯಾಗಿ ಬಂದಿದ್ರು. ಅದಾದ ನಂತರ ಮುಂದಿನ ಪ್ರಕ್ರಿಯೆಯ ಭಾಗವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲಿ ಸಿದ್ದರಾಮಯ್ಯನವರ ಕೊಠಡಿಗೆ ಬಂದು ಅಲ್ಲಿ ಅವರ ಜೊತೆಗೆ ಚರ್ಚಿಸಿ ನಂತರ ಜೊತೆಯಾಗಿ ಈಗ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇರುವಂತಹ ಸಮ್ಮೇಳನ ಸಭಾಂಗಣದ ಕಡೆಗೆ ಎಲ್ಲ ನಾಯಕರುಗಳು ಜೊತೆಯಾಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಈಗ ಶಾಸಕಾಂಗ ಪಕ್ಷದ ಮುಂದಿನ ಸುತ್ತಿನ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅಂತಿಮ ನಿರ್ಧಾರಗಳು ಹೊರಬರುತ್ತೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆಗಳು ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಮತ್ತೆ CLP ಸಭೆಗೆ ಈಗ ಎಲ್ಲ ನಾಯಕರುಗಳು ಕೂಡ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಕೊಠಡಿಗೆ ಹೋದಂತಹ ನಾಯಕರೆಲ್ಲರೂ ಕೂಡ ವಾಪಸ್ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಸುರ್ಜೇವಾಲಾ ಇವರೆಲ್ಲರೂ ಕೂಡ ವಾಪಸ್ ಈಗ ಶಾಸಕಾಂಗ ಪಕ್ಷ ಸಭೆ ನಡೀತಾ ಇರುವಂತಹ ಕೊಠಡಿಗೆ ಬರ್ತಾ ಇದ್ದಾರೆ. ತುರ್ತು ಸಭೆಯ ಬಳಿಕ CLP ಸಭೆ ಪುನರಾರಂಭ ಆಗ್ತಾ ಇದೆ. ಅಂದ್ರೆ ಇಲ್ಲಿ ತಾಂತ್ರಿಕವಾಗಿರುವಂತಹ ಕೆಲವೊಂದು ಏನು ಪ್ರಕ್ರಿಯೆಗಳನ್ನು ಮುಗಿಸಿದ್ದಾರೆ. ತುರ್ತು ಸಭೆ ಬಳಿಕ CLP ಸಭೆ ಈಗ ಪುನರಾರಂಭ ಆಗುತ್ತೆ. ಹೊಸ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಈಗ ನಡೆಯುತ್ತೆ. ಮತ್ತೆ CLP ಸಭೆಗೆ ನಾಯಕರು ಆಗಮಿಸಿದ್ದಾರೆ. ಸಿದ್ದರಾಮಯ್ಯವರು ಮೊದಲಿಗೆ ತಮ್ಮ ರಾಜೀನಾಮೆಯ ಪ್ರಸ್ತಾಪವನ್ನ ಮಾಡಿ ನಂತರ ಆ ಕೊಠಡಿಯಿಂದ ಹೊರ ನಡೆದ್ರು. ಅದಾದ ಮೇಲೆ ವಾಪಸ್ ಅಲ್ಲಿ ಅವರು ಆ ಕೊಠಡಿಯಿಂದ ಹೊರ ನಡೀತಾ ಇರುವ ಸಂದರ್ಭದಲ್ಲಿ ಅವರ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಕೂಡ ಜೊತೆಯಲ್ಲೇ ಹೋದ್ರು. ಬಹುಶಃ ಈ ಒಂದು ಪ್ರಕ್ರಿಯೆಗಳು ಮುಂದುವರಿಯುವಂತಹದಕ್ಕೆ ಬೇಕಾಗಿ ಶಾಸಕರುಗಳಿಗೆ ಈಗ ಅವರ ಮುಂದೆ ಹೊಸ ನಾಯಕನ ಆಯ್ಕೆಯ ಪ್ರಸ್ತಾಪವನ್ನ ಮಾಡಲಾಗುತ್ತೆ. CLP ಸಭೆ ಈಗ
ಪುನರಾರಂಭ ಆಗತ್ತೆ. ಹೊಸ ನಾಯಕನ ಆಯ್ಕೆಯ ಪ್ರಕ್ರಿಯೆಯನ್ನ ಈಗ ಆರಂಭಿಸಲಾಗುತ್ತೆ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಹಾಗೆಯೇ ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಹೀಗೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಈಗಾಗಲೇ ಬಂದಿದ್ದಾರೆ. ವಾಪಸ್ ಈಗ ಅವರು ಸಿಎಲ್ಪಿ ನಡೀತಾ ಇರುವಂತಹ ಸಮ್ಮೇಳನ ಸಭಾಂಗಣದ ಕಡೆಗೆ ಬಂದಿದ್ದಾರೆ. ಅಲ್ಲಿ ಈಗ ಮತ್ತೊಂದು ಸುತ್ತಿನ ಚರ್ಚೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆಯುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾಯಕರೆಲ್ಲರೂ ಕೂಡ ಚರ್ಚೆ ಮಾಡಿ ಅಲ್ಲಿ ಈಗ ಪ್ರಸ್ತಾಪವನ್ನ ಮಾಡ್ತಾರೆ. ಯಾರು ಮುಂದಿನ ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂತಹ ಅಜೆಂಡಾದ ಮೇಲೆ ಈಗ ಚರ್ಚೆ ನಡೆಯುತ್ತೆ. ಮೊದಲ ಅಜೆಂಡಾ ಶಾಸಕಾಂಗ ಪಕ್ಷದ ನಾಯಕನ ರಾಜೀನಾಮೆ. ಆ ಪ್ರಕ್ರಿಯೆ ಈಗ ಮುಕ್ತಾಯ ಆಯಿತು. ಶಾಸಕಾಂಗ ಪಕ್ಷದ ನಾಯಕ ಸ್ಥಾನವನ್ನು ಅಧಿಕೃತವಾಗಿ ಸಿದ್ದರಾಮಯ್ಯನವರು ಬಿಟ್ಟುಕೊಟ್ಟಾಯಿತು. ಈಗ ಮುಂದಿನ ಪ್ರಕ್ರಿಯೆ ಆರಂಭ ಆಗುತ್ತೆ. ಹೊಸ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆ ಇದು. ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗುತ್ತೆ. ಮತ್ತೆ ಸಿಎಲ್ಪಿ ಸಭೆಗೆ ಈಗ ನಾಯಕರುಗಳು ಬಂದಿದ್ದಾರೆ. ಈ ಸಭೆಯಲ್ಲಿ ಈಗ ಹೊಸ ನಾಯಕನ ಆಯ್ಕೆಯ ಪ್ರಕ್ರಿಯೆ ಶುರುವಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಈಗಷ್ಟೇ ಶುರುವಾಗ್ತಾ ಇದೆ. ಸಿಎಲ್ಪಿ ಸಭೆಗೆ ನಾಯಕರು ಈಗಾಗಲೇ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಕೊಠಡಿಗೆ ಹೋಗಿದ್ರು, ಮುಖ್ಯಮಂತ್ರಿ ಕೊಠಡಿಗೆ ಹೋಗಿದ್ರು. ಮುಖ್ಯಮಂತ್ರಿಯಾಗಿ ಈಗ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮಾತ್ರ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆ ಅಂಗೀಕಾರ ಆಗಿದೆ. ಕೇರ್ ಟೇಕರ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅವರು. ಇನ್ನು ಹೊಸ ಮುಖ್ಯಮಂತ್ರಿಯ ಆಯ್ಕೆ ಪ್ರಕ್ರಿಯೆಗಳು ಶುರುವಾಗ್ತಾ ಇದೆ ಶಾಸಕಾಂಗ ಪಕ್ಷದ. ಸಭೆಯ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಏನೇನು ನಡೀತು ಈಗ ಸಿಎಲ್ಪಿಯಲ್ಲಿ? ಹರಿಪ್ರಸಾದ್, ಕೊನೆಯ ಕ್ಷಣದಲ್ಲಿ ಒಂದು ಟ್ವಿಸ್ಟ್ ಆದಂತ ಬೆಳವಣಿಗೆ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಮಾತಾಡಿದ್ರು. ಅದಾದ ಬಳಿಕವಾಗಿ ನೂತನ ಮುಖ್ಯಮಂತ್ರಿ ಆಯ್ಕೆ ಹೆಸರನ್ನು ಹೈಕಮಾಂಡ್ ಬಿಟ್ಟಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದಾದ ಬಳಿಕವಾಗಿ ಬ್ರೇಕ್ ಕೊಟ್ಟರು. ಅದಾದ ಕೂಡಲೇ ಈಗ ಮತ್ತೆ ಸಭೆ ಶುರುವಾಗಿದೆ. ಸಭೆಯಲ್ಲಿ ಅಧಿಕೃತವಾಗಿ ಹರಿಪ್ರಸಾದ್ ಈಗಷ್ಟೇ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಈಗ ಘೋಷಣೆಯನ್ನ ಸಿದ್ದರಾಮಯ್ಯ ಕೂಡ ಮಾಡಿದ್ದಾರೆ. ಇದೀಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಅಧಿಕೃತವಾಗಿ ಈಗ ಘೋಷಣೆ ಆಗಿರುವಂತದ್ದು. ಇದೀಗ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸ್ವಾಗತ ಮಾಡುವಂತ ಹೇಳಿ ಸಿದ್ದರಾಮಯ್ಯ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಮತ್ತೆ ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು ಈಗ ಸ್ವಾಗತವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಶಾಸಕರು ಕೂಡ ಈಗಾಗಲೇ ಅವ್ರನ್ನ ಅಭಿನಂದನೆಯನ್ನು ಕೂಡ ಸಲ್ಲಿಕೆಯನ್ನ ಮಾಡ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಎಲ್ಲ ಒಂದ್ ಕಡೆಗೆ ಬಹಳಷ್ಟು ಗೊಂದಲ ಇತ್ತು. ಕೊನೆ ಕ್ಷಣದಲ್ಲಿ ಏನಾದ್ರು ಕಂಡೀಷನ್ ಮಾತುಕತೆಗಳು ಏನಾದ್ರು ನಡೀತಿದ್ವಾ ಅಂತ. ಆದ್ರೆ ಅದು ಎಐಸಿಸಿ ಕಳಿಸಬೇಕಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಸಿದ್ದರಾಮಯ್ಯ, ಕೆ.ಸಿ. ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರು ಮಾತುಕತೆ ಮಾಡೋದ್ರ ಮುಖಾಂತರವಾಗಿ ಎಐಸಿಸಿ ಇಂದನೇ ಅದು ಆರ್ಡರ್ ಆಗ್ಬೇಕಾಗಿತ್ತು ಅನ್ನುವಂಥದ್ದು ಈಗಿರ್ತಕ್ಕಂಥ ಮಾಹಿತಿ. ಹಾಗಾಗಿನೇ ಈಗ ಎಲ್ಲ ಒಂದ್ ಕಡೆ ಒಂದು ಬ್ರೇಕ್ ತೆಗೆದುಕೊಂಡು ಈಗ ಮತ್ತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಈಗ ಹೋಗಿದ್ದಾರೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್. ಈಗಷ್ಟೇ ಅಧಿಕೃತವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಈಗ ಡಿ.ಕೆ. ಶಿವಕುಮಾರ್ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಮುಂದಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂಥದ್ದು. ಈಗ ಡಿ.ಕೆ. ಶಿವಕುಮಾರ್ ಹೆಸರು ಘೋಷಣೆ ಆದ ಬಳಿಕವಾಗಿ ಅವ್ರಿಗೆ ಎಲ್ಲ ಒಂದ್ ಕಡೆ ಈಗ ಸ್ವಾಗತ ಕೋರುವಂತ ಒಂದು ಕೆಲಸವನ್ನು ಕೂಡ ಕಾಂಗ್ರೆಸ್ ನಾಯಕರಾಗಿರ್ಬೋದು ಮತ್ತೆ ಕಾಂಗ್ರೆಸ್ ಶಾಸಕರು ಮಾಡ್ತಾ ಇರುವಂತದ್ದು. ಹರಿಪ್ರಸಾದ್, ಓಕೆ, ಧನ್ಯವಾದ ಕೃಷ್ಣ ತಮ್ಮ ಅಪ್ಡೇಟ್ಸ್ಗಾಗಿ. ಅಂದ್ರೆ ಇಲ್ಲಿ ತಾಂತ್ರಿಕ ಪ್ರಕ್ರಿಯೆಗಳು ನಡೆದವು. ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆಯ ಅಂಗೀಕಾರದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ರವಾನೆ, ನಂತರ ಹೈಕಮಾಂಡ್ನಿಂದ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಸಂಬಂಧಪಟ್ಟಂತೆ ಸೂಚನೆ, ಅದರ ಪ್ರಕಾರವಾಗಿ ಈ ಒಂದು ಸಭೆ ಪುನರಾರಂಭ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರಿಂದ ನೂತನ ಶಾಸಕಾಂಗ ಪಕ್ಷದ ನಾಯಕನ ಹೆಸರು ಪ್ರಸ್ತಾಪ ಆಗಿದೆ. ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿರುವಂತಹ ಹೆಸರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಶಾಸಕಾಂಗ ಪಕ್ಷದ ನಾಯಕನಾಗಿ, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅಧಿಕೃತ ಪ್ರಕ್ರಿಯೆಗಳು ಈಗ ನಡೆದಿದ್ದಾವೆ. ಮೊದಲ ಹಂತ ಪೂರ್ಣಗೊಂಡಿದೆ. ಯಶಸ್ವಿಯಾಗಿ ತಾನು ಅಂದುಕೊಂಡಿದ್ದಂತಹ ಗುರಿಯನ್ನು ಸಾಧಿಸುವುದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಫಲರಾಗಿದ್ದಾರೆ. ಶಿವಕುಮಾರ್ ಅವರು ಈಗ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ. ಅವರೀಗ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಆಲ್ರೆಡಿ ಸಿದ್ದರಾಮಯ್ಯನವರ ರಾಜೀನಾಮೆ ಸಂಪೂರ್ಣಗೊಂಡು ಅವರ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೂ ಕೂಡ ರಾಜೀನಾಮೆಯ ಪ್ರಕ್ರಿಯೆಗಳು ಮುಕ್ತಾಯಗೊಂಡು ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಗಳು ನಡೆದು ಈಗ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ನೇಮಕಗೊಂಡಿದ್ದಾರೆ. ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸರ್ವಾನುಮತದಿಂದ ಕಾಂಗ್ರೆಸ್ನ ಶಾಸಕರುಗಳು ಶಿವಕುಮಾರ್ ಅವರನ್ನ ತಮ್ಮ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಕೆಲವೊಂದು ಬಾರಿ
ಚರ್ಚೆಗಳು ಬಂದಿದ್ವು, ಎಷ್ಟು ಜನ ಶಾಸಕರು ಯಾರ ಕಡೆಗೆ ಅಂತೇಳಿ. ಆಗೆಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದದ್ದು ಒಂದೇ ಮಾತು, ನನ್ನ ಜೊತೆಗೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ 140 ಜನ ಶಾಸಕರಿದ್ದಾರೆ, ಆ 140 ಜನ ಶಾಸಕರು ಕೂಡ ನನ್ನವರೇ, ನಮ್ಮಲ್ಲಿ ಬೇರೆನ್ಯಾರು ಇಲ್ಲ, 140 ಜನ ಶಾಸಕರ ಬೆಂಬಲವೂ ಕೂಡ ನನಗಿದೆ ಅಂತೇಳಿ ತಾವು ಅಂದುಕೊಂಡದ್ದನ್ನ ಸಾಧಿಸಿದ್ದಾರೆ ಶಿವಕುಮಾರ್. ತಾನು ಅಂದುಕೊಂಡದ್ದನ್ನ ಸಾಧಿಸಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಆ ಮೂಲಕ 140 ಶಾಸಕರ ಬೆಂಬಲವೂ ಕೂಡ ತನ್ನ ಜೊತೆಗೆ ಇದೆ. ತಾನು ಎಲ್ಲ ಶಾಸಕರುಗಳ ನಾಯಕ, ನಾನು ಶಾಸಕಾಂಗ ಪಕ್ಷದ ನಾಯಕ, ನನ್ನನ್ನ ಸರ್ವಾನುಮತದಿಂದ ಆಯ್ಕೆ ಆಗುವಂಗೆ ನೋಡ್ಕೊಳ್ಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಅವರೇನು ಪ್ರಯತ್ನವನ್ನ ಮಾಡಿದ್ರು, ಆ ಪ್ರಯತ್ನ ಕೂಡ ಯಶಸ್ವಿಯಾಗಿದೆ. CLP ಸಭೆಯಲ್ಲಿ ಇವತ್ತು ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. 5 ನಿಮಿಷಗಳ ಕಾಲ ಈ ಪ್ರಕ್ರಿಯೆಗಳ ಬಗ್ಗೆ ಸ್ವಲ್ಪ ಗೊಂದಲ ಇತ್ತು, ಹೆಂಗೆ ಪ್ರಕ್ರಿಯೆಗಳು ನಡೀತವೆ ಅಂತೇಳಿ. ಆದ್ರೆ ಇವೆಲ್ಲವೂ ಕೂಡ ನಡೆದಿರುವಂತಹ ಪ್ರಕ್ರಿಯೆಯ ಭಾಗವೇ ಹೊರತು ಬೇರೆ ಯಾವುದೋ ರೀತಿಯಾದಂತಹ ಟ್ವಿಸ್ಟ್ಗಳಲ್ಲ ಇಲ್ಲಿ, ಆದ್ರೆ ಬೇರೆ ಯಾವುದೋ ರಾಜಕೀಯದ ಪಟ್ಟುಗಳಲ್ಲ ಇದು. ಆದ್ರೆ ಇದು ಆಯ್ಕೆಯ ಪ್ರಕ್ರಿಯೆಗಳಷ್ಟೇ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. 140 ಶಾಸಕರ ಬಲ ಹೊಂದಿರತಕ್ಕಂತಹ ಕಾಂಗ್ರೆಸ್ ಪಕ್ಷದ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಇಲ್ಲಿಂದ ಅವರು ಲೋಕಭವನಕ್ಕೆ ತೆರಳಬಹುದು. ಲೋಕಭವನದಲ್ಲಿ ತಮ್ಮ ಸರ್ಕಾರ ರಚನೆಯ ಹಕ್ಕನ್ನ ಮಂಡನೆ ಮಾಡಬಹುದು. ಸಿದ್ದರಾಮಯ್ಯನವರ ಪ್ರಸ್ತಾಪಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನುಮೋದನೆಯನ್ನು ಕೊಟ್ಟರು. ಅವರು ಕೊಟ್ಟಂತಹ ಅನುಮೋದನೆಯ ನಂತರ ಶಿವಕುಮಾರ್ ಅವರು ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆದರು. ಅಂದ್ರೆ ಒಂದು ಇಲ್ಲಿ ಪ್ರಕ್ರಿಯೆಯನ್ನ ಶಾಸಕರೇ ಆಯ್ಕೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಹೇಳಿದ ರೀತಿಯಲ್ಲೇ ಶಾಸಕಾಂಗ ಪಕ್ಷ ನಡೆದಿದೆ ಮತ್ತು ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ನೂತನ ನಾಯಕನ ಆಯ್ಕೆ ನಡೆದಿದೆ. ಹೀಗಾಗಿ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಎಲ್ಲರೂ ಕೂಡ ಈ ನಿರ್ಧಾರವನ್ನು ಒಪ್ಪಿಕೊಳ್ಳಬೇಕು ಅನ್ನುವ ಒಂದು ಕ್ಲೀನ್